ನಮಸ್ಕಾರ, ನಾನು ನಿಮ್ಮ ಕನ್ನಡಿಗ ಬರ್ಮು. ನಮ್ಮ ಕರ್ನಾಟಕ ಅಲರ್ಟ್ ನ್ಯೂಸ್ ಯೂಟ್ಯೂಬ್ ಚಾನಲ್ಗೆ ನಿಮಗೆ ಆತ್ಮೀಯವಾದ ಸ್ವಾಗತ. ಈ ಏನು ಮೊನ್ನೆ ಶುಕ್ರವಾರ ನಡೆದಿರುವಂಥ ಒಂದು ಘಟನೆ, ಕಂಡಕ್ಟರ್ ಮೇಲೆ ಆಟೋ ಚಾಲಕ ಹಲ್ಲೆ ಮಾಡಿರುವಂಥ ಒಂದು ಘಟನೆ ನಡೆದಿರುವಂಥದ್ದು ವಿಡಿಯೋಗಳು ಈ ಸಾಮಾಜಿಕ ಜಾಲತಾಣದಲ್ಲಿ ಸಾಕಷ್ಟು ಹರಡ್ತಾ ಇದ್ದಾವೆ. ನೀವೆಲ್ಲ ನೋಡಿರಿ ಅಂತ ಅನ್ಕೊಳ್ತೀನಿ. ಫಸ್ಟ್ ನೋಡಿಲ್ಲ ಅಂತಂದ್ರೆ ಆ ಒಂದು ವಿಡಿಯೋವನ್ನು ನೋಡ್ಕೊಂಡು ಬಂದ್ಬಿಡ್ರಿ. ಒಂದು 100 ಮಂದಿ 100 ಮಂದಿ ಸಾಯಿಬಾರ ಮಾತಾಡಲಿಲ್ಲ. ನಾನು ಬಂದು ಸಾಯಿಬಾರ ಒಟ್ಟಿಗೆ ಮಾತಾಡಿಲ್ಲ. ನಾನು ಸರ್ವಣ ಮಾತ್ರ ಏನೋ ಕ್ಲಿಯರ್ ಮಾಡ್ಕೊತೀನಿ. ನಾವು ಏನು ಅವನೇ ನೋಡಿದ್ರಲ್ಲ, ಇದೇ ವಿಡಿಯೋ. ಈ ಒಂದು ವಿಡಿಯೋ ಎಲ್ಲಿ ನಡೆದಿರುವಂಥದ್ದು, ಹೇಗೆ ನಡೆದಿರುವಂಥದ್ದು, ಯಾವಾಗ ನಡೆದಿರುವಂಥದ್ದು ಅನ್ನೋದನ್ನು ಎಲ್ಲವನ್ನು ನಿಮಗೆ ಸಂಕ್ಷಿಪ್ತವಾಗಿ ವಿವರಣೆಯನ್ನು ನೀಡ್ತಾ ಹೋಗ್ತೀನಿ. ಅದಕ್ಕೂ ಮುನ್ನ ನೀವೇನಾದರೂ ಹೊಸಬರು ನಮ್ಮ ಚಾನಲ್ಗೆ ಭೇಟಿ ಕೊಟ್ಟಿದ್ದೀರ ಅಂತಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಡ್ರಿ, ಹಾಗೆ ಬೆಲ್ ಐಕನ್ನ ಕ್ಲಿಕ್ ಮಾಡಿಕೊಡ್ರಿ ಅಂತ ಕೇಳ್ಕೊತೀನಿ. ಈ ಒಂದು ಘಟನೆ ನಡೆದಿರುವಂಥದ್ದು ಎಲ್ಲಿಯಪ್ಪ ಅಂತಂದ್ರೆ ವಿಜಯಪುರ ಜಿಲ್ಲೆಯ ಆಲ್ಮೇಲ್ ತಾಲೂಕಿನ ಕಲಹಳ್ಳಿ ಅನ್ನುವಂಥ ಒಂದು ಗ್ರಾಮದ ಸಮೀಪ ಈ ಒಂದು ಘಟನೆ ನಡೆದಿರುವಂಥದ್ದು. ಈ ಒಂದು ಘಟನೆ ನಡೆಯೋಕ್ಕಿಂತ ಮುಂಚಿತವಾಗಿ ಏನು ನಡೆದೈತಿಪ್ಪ ಅಂತಂದ್ರೆ, ಹಿಂದಿನ ದಿನ ಏನು ಬಸ್ ಹೋಗ್ತಿರುವಂಥ ಸಂದರ್ಭದಾಗ ಒಂದು ಹಳ್ಳಿ ಮಧ್ಯೆ ಮದರಿ ಅನ್ನುವಂಥ ಒಂದು ಹಳ್ಳಿ ಮಧ್ಯೆ ಇವರಿಗೆ ಹಿಂದಿನ ದಿನ ರಸ್ತೆಯಲ್ಲಿ ಸ್ವಲ್ಪ ಜಗಳ ಆಗಿರ್ತದೆ. ಏನಂತಂದ್ರೆ ಆ ಒಂದು ರಿಕ್ಷೆಯನ್ನು ಸ್ವಲ್ಪ ರಸ್ತೆಗೆ ಹಚ್ಚಿರ್ತಾರಂತ. ಅದಕ್ಕೋಸ್ಕರ ಇನ್ನು ಬಸ್ ಹೋಗಕ್ಕೆ ತೊಂದರೆ ಆಗ್ತೈತೆ ಅನ್ನೋ ಸಲಾಗಿ ಪ್ರಯಾಣಿಕರು ಮತ್ತು ಕಂಡಕ್ಟರ್ ಎಲ್ಲರೂ ಕೂಡ ಒಂದು ಸ್ವಲ್ಪ ಅದನ್ನು ಒತ್ತು ಕೇಸಿ ಮಗ್ಗಲು ಸರಿಸಿ ಇಡ್ತಾರಂತ. ಆ ಸಮಯಕ್ಕೂ ಆಟೋ ಚಾಲಕ ಆಗಿರುವಂಥದ್ದು ಸಂತೋಷ್ ದೇವ್ರು ಅಂತ, ಅವ್ರ ಜೊತೆ ಮತ್ತು ಕಂಡಕ್ಟರ್ ಜೊತೆ ವಾಗ್ವಾದ ಆಗಿರ್ತೈತಿ. ಆ ಸಮಯಕ್ಕೂ ಏನು ಹಿಂದಿನ ದಿನ ಜಗಳ ಆಗಿರ್ತೈತಿ. ಅಷ್ಟಾದರೂ ಅಲ್ಲಿ ಹೇಳಿಕಿಸಿ ಏನೋ ಒಂದು ಅಲ್ಲಿನ ಎಲ್ಲ ಪ್ರಯಾಣಿಕರು ಹೇಳಿ ಸಮಾಧಾನ ಮಾಡಿ ಅವರಿಬ್ಬರನ್ನು ಜಗಳ ಬಿಡಿಸಿ ಕರ್ಕೊಂಡು ಹೋಗಿರ್ತಾರೆ ಏನು ಕಂಡಕ್ಟರ್ ಬಸ್ ತೊಗೊಂಡು. ಅದಾದಮೇಲೆ ಮರುದಿನ ಏನು ಕಲಹಳ್ಳಿ ಸಮೀಪಕ್ಕೆ ಹೋದಂಥ ಸಂದರ್ಭದಾಗ ಈತ ಸಂತೋಷ್ ದೇವರು ಮತ್ತು ಆತನ ಸಹಚರರೆಲ್ಲರೂ ಕಲಹಳ್ಳಿ ಸಮೀಪ ಹೋಗಿ ಆ ಒಂದು ಬಸ್ಸನ್ನು ತರವಿ ಕಂಡಕ್ಟರ್ ಜೊತೆ ಜಗಳಕ್ಕೆ ಅಂದರೆ ವಾಗ್ವಾದಕ್ಕೆ ಹೇಳಿದ್ದಾರೆ. ವಾಗ್ವಾದ ಕೇಳಿದಂಥ ಸಂದರ್ಭದಾಗ ಏನು ಅವರು ಸಂತೋಷ್ ದೇವರು ಮತ್ತು ಆತನ ಸಹಚರ ಇರ್ತಾರಲ್ಲ, ಅವರು ಯಾರ ಜೊತೆ ಮಾತಾಡುವಂತ ಹೇಳ್ತಿರ್ತಾರ ಯಾರಿಗೆ ಕಂಡಕ್ಟರ್ ಹೆಸರು ಏನಪ್ಪ ಅಂದ್ರೆ ಮಲ್ಲಪ್ಪ ಲಮಾಣಿ ಅನ್ನುವಂಥವ್ರು. ಅವ್ರ ಜೊತೆ ಮಾತಾಡುವಂತ ಏನೋ ಹೇಳ್ತಿರ್ತಾರ. ಹಂಗೆ ಮಾತಾಡೋ ಅಂತ ಹೇಳುವಂಥ ಸಂದರ್ಭದಾಗ ಮಾತಾಡ್ದ ಸ್ವಲ್ಪ ಜೋರು ಆಗ್ತೈತಿ ವಾಗ್ವಾದ ಸ್ವಲ್ಪ ಜೋರು ಆಗ್ತಿರುವಂಥ ಸಂದರ್ಭದಾಗ ಸ್ವಲ್ಪ ದೂರ ನಿಂತು ಮಾತಾಡಿ ಅಂತೇಳಿ ಕಂಡಕ್ಟರ್ ಹೇಳ್ತಿರ್ತಾನ. ಏನು ಸಂತೋಷ್ ದೇವರು ಮತ್ತು ದೇವರು ಅನ್ನುವಂಥವ್ರಿಗೆ ಆತನ ಸಹಚರರಿಗೆ ಹೇಳ್ತಿರ್ತಾನ.
ಅವ್ರು ಹೇಳ್ತಿರೋ ಸಂದರ್ಭದಾಗ ಅಷ್ಟೇ ದೂರದಿಂದ ಮಾತಾಡೋ ಅಂತ ಹೇಳಿದ ಸಂದರ್ಭದಾಗ ಪಡ್ಡನ ಈ ಸ್ವಲ್ಪ ಇಟ್ಟು ದೂಗಿಸ್ಬಿಡ್ತಾರ. ದೂಗಿಸಿದ ತಕ್ಷಣ ಆತನ ಹಾಕೊಂಡು ಈ ಪಡ್ ಬಿಡಕ್ಕೆ ಶುರು ಮಾಡ್ಬಿಡ್ತಾನೆ. ಯಾರು? ಸಂತೋಷ್ ದೇವರು ಮತ್ತು ಆತನ ಸಹಚರ ಎಲ್ಲರೂ. ನೋಡಿದ್ರಲ್ಲ ನೀವು ಇಲ್ಲಿ ಈಗ ಎಲ್ಲ ವಿಡಿಯೋ. ಅವನಿಗೆ ಪಡ್ ಹೊಡ್ಯಕ್ಕೆ ಶುರು ಮಾಡ್ಬಿಡ್ತಾನೆ. ಏನು ಬಿಳಿ ಅಂಗಿ ಮತ್ತು ಏನು ಗ್ಲಾಸ್ ಹಾಕೊಂಡಲ್ಲ, ಕರಿ ಗ್ಲಾಸ್, ಅವ ಹಾಕಿ ಗಾಸ್ ಬೀಸ್ ಮಾಡಿ ಬೆಳೆಯಕ್ಕೆ ಶುರು ಮಾಡ್ಬಿಡ್ತಾನೆ. ಅದು ಅಲ್ಲದೆ ಅಷ್ಟಲ್ಲದೆ ಸಿಟ್ಟಿಗೆದ ಕಂಡಕ್ಟರ್ ಬೈದು ಬಿಡ್ತಾನೆ. ಸಿಟ್ಟಿಗೆದು ಒಂದು ಪದ ಬೈದು ಬಿಡ್ತಾನೆ. ಆ ಪದ ಬೈದಂಥ ಸಂದರ್ಭ ಮತ್ತಷ್ಟು ಕಪಾಳಗಡಿ ಪಡ್ ಅಂತ ಹೊಡೆದು ಆತನ ಜೋಡಿ ಹಾಕಿ ಸೀಟಿಗೆ ಹಾಕಿ ಹೊಡ್ಯಕ್ಕೆ ಶುರು ಮಾಡ್ಬಿಡ್ತಾನೆ. ಪಡ್ ಅಂತ ಹೊಡ್ಯಕ್ಕೆ ಶುರು ಮಾಡ್ಬಿಡ್ತಾನೆ. ಇದು ಯಾಕೆ ನಡೀತೈತಿ ಅನ್ನೋಂತಂದ್ರೆ ಹಿಂದಿನ ದಿವಸ ಜಗಳ ಆಗಿರೋ ಸಂದರ್ಭದಾಗ ನಡೆದಿರುವಂಥ ಒಂದು ಘಟನೆ ಕುರಿತು ಇವತ್ತು ಅವ್ರು ಸಿಟ್ಟಿಗೆದ್ದು ಆ ಒಂದು ಘಟನೆ ನಡೆಬಿಟ್ರ. ಇವರು ಏನು ಹೇಳ್ಬಿಟ್ರಪ್ಪ ಅಂದ್ರೆ ನಿನ್ನೆ ಆಗಿರೋ ಒಂದು ಘಟನೆ ಅದು ಆಗಿ ಹೋಗಿತ್ತು. ಆದ್ರೆ ಅದನ್ನ ಜೋಡಿ ಜಗಳ ತಕ್ಕೋಬೇಕಂತ ಹೇಳ್ಕೊಂಡು ಬಂದವ್ರು ಇವರೆಲ್ಲ. ಒಬ್ಬ ಸರ್ಕಾರಿ ನೌಕರಿ ಅಂದ್ರೆ ಡ್ಯೂಟಿ ಮೇಲೆ ಅದನ್ನ ಆತ ಡ್ಯೂಟಿ ಮೇಲೆ ಇದ್ರೂ ಕೂಡ ಅದರ ಹೊಡೆದಾರ ಅಂತಂದ್ರೆ ವಿಚಾರ ಮಾಡ್ರಿ ಇವ್ರು ಎಷ್ಟು ಇವರಲ್ಲಿ ಸಿಟ್ಟು ಐತಿ. ಆಮೇಲೆ ಅವನಿಗೆ ಅವನ ಜೋಡಿ ಜಗಳ ತಕ್ಕೋಬೇಕಂತೇಳಿ ಬಂದಾರ. ವಿಚಾರ ಮಾಡ್ರಿ ನೀವು. ಆ ಹೊಡಿ ಪಡ್ ಬಿಡಕ್ಕೆ ಶುರು ಮಾಡ್ಬಿಡ್ತಾರ. ಆತ ಕುತ್ತಿಗೀಚಿಗೆಲ್ಲ ಹೊಡ್ಯಕ್ಕೆ ಶುರು ಮಾಡ್ತಾರೆ ಕಂಡಕ್ಟರ್ನ. ಬಡಿ ಒಂದು ಸ್ವಲ್ಪ ಸೀಟಿಗೆ ಹಾಕಿದಾಗ ಆತನ ಉಸಿರಾಡ ತೊಂದರೆ ಆಗ್ತತಿ. ಅದಾದ್ಮೇಲೆ ಪ್ರಯಾಣಿಕರೆಲ್ಲರೂ ಬಿಡ್ಸಾಕ್ ಹೋಗ್ತಾರ. ಒಟ್ಟ ಬಿಡವಲ್ಲವ. ಏನಪ್ಪ ಅಂದ್ರೆ ಸ್ವಲ್ಪ ಏನೋ ಸ್ವಲ್ಪ ಚಲೋ ಅದನ್ನ ತರ್ಸಾಗೈತಿ. ಅದಕ್ಕೆ ಅದು ಚಲೋ ಇದ್ದಿದ್ದು ಅವ್ನು ಕಾಣವಲ್ದು. ಸ್ವಲ್ಪ ಬಿಸಿ ಮಾಡಿದಾಗ ಗೊತ್ತಾಗ್ತತಿ ಈ ಒಂದು ಘಟನೆಯ ಕುರಿತು. ಅದಾದಮೇಲೆ ಆತನ ಏನೋ ಕಂಡಕ್ಟರ್ನ ಬಿಜಾಪುರ ಜಿಲ್ಲಾ ಆಸ್ಪತ್ರೆಗೆ ಸೇರ್ಸಾರ. ಈಗ ಚಿಕಿತ್ಸೆ ನೀಡಾಕತ್ತಾರ. ಅದಾದಮೇಲೆ ಆ ಒಂದು ವಿಡಿಯೋಗಳು ಯಾವಾಗ ವೈರಲ್ ಆಗ್ತಾವೆ ಆ ವ್ಯಕ್ತಿಯನ್ನು ಪೊಲೀಸ್ ಸ್ಟೇಷನ್ ಕರೆಸಿ ಆಮೇಲೆ ಆ ವ್ಯಕ್ತಿನ ಮೇಲೆ ಕಂಪ್ಲೇಂಟ್ ಮಾಡಿ ತನಿಖೆಯನ್ನು ಶುರು ಮಾಡ್ಯಾರ. ಆ ತನಿಖೆ ಒಳಗೆ ಯಾರು ತಪ್ಪೈತಿ ಅನ್ನೋದನ್ನ ಬಂದಮೇಲೆ ಗೊತ್ತಾಗ್ತೈತಿ. ಇನ್ನೊಂದು ಏನು ಹೇಳ್ತೀರಪ್ಪ ಅಂತಂದ್ರೆ ಇವರೆಲ್ಲ ಏನು ಮಾಡ್ಬಿಡ್ತಾರೆ ಅಂತಂದ್ರೆ ಒಂದು ಹೇಳ್ತೀನಿ, ನಿಮ್ಗೆ ದಯವಿಟ್ಟು ಯಾರಾಗಲಿ ಏನು ಯಾವುದೇ ವ್ಯಕ್ತಿ ಆಗಲಿ ಡ್ಯೂಟಿ ಮೇಲೆ ಇದ್ದ ನಂತರ ಆತನ ಮೇಲೆ ಯಾವುದೇ ರೀತಿ ಅಂತ ಕೈ ಮಾಡಕ್ಕೆ ಹೋಗ್ಬೇಡ್ರಿ. ಅದು ಏನೇ ತಪ್ಪು ಮಾಡಿರ್ಲಿಕ್ಕ ಆ ತಪ್ಪು ಮಾಡಿರುವಂಥದ್ದನ್ನು ಒಂದು ಮೊಬೈಲ್ ಸಾಮಾನ್ಯವಾಗಿ ಪ್ರತಿಯೊಬ್ಬರ ಹತ್ರ ಇದೇ ಇರ್ತದೆ. ಆ ಮೊಬೈಲಲ್ಲೇ ಒಂದೊಂದು ವಿಡಿಯೋ ಮಾಡ್ಕೊಡ್ರಿ. ಆತ ಏನು ತಪ್ಪು ಮಾಡ್ತಾನೆ ಏನು ಅನ್ನೋದು. ತಪ್ಪು ಮಾಡಿದ್ದಾನೆ ವಿಡಿಯೋ ಮಾಡಿ ನಿಮ್ಮ ಸೋಷಿಯಲ್ ಮೀಡಿಯಾದಲ್ಲಿ ಬಿಟ್ಬಿಡ್ರಿ ಸಾಕು. ಆತ ತಾನ ಬದಲಾಗ್ತಾನೆ. ಅದನ್ನ ಎಲ್ಲ ತಪ್ಪು ಅರಿವಾಗ್ತೈತಿ. ಆಮೇಲೆ ನಿಮ್ಗೆ ಸಿಗ್ಬೇಕಾದಂಥ ನ್ಯಾಯ ಸಿಗ್ತೈತಿ. ಯಾವುದೇ ರೀತಿಯಾದಂಥ ಆಗಲಿ ಅವ್ರ ಮೇಲೆ ನೀವು ಕೈ ಮಾಡಿದ್ರಂದ್ರೆ ಆ ಕ್ಷಣಕ್ಕೆ ನಿಮ್ಗೆ ಸಿಟ್ಟು ಬಂದಿರ್ತೈತಿ. ಬಿಸಿ ಮುಟ್ಟಿಸ್ಬೇಕಂತೇಳಿ ಪಟ್ಟನ ಏನೋ ಮಾಡಿಬಿಡ್ತೀರಿ. ಅವನು ತಪ್ಪು ಮಾಡಿದ್ದು ಈಗ ಅವ ವ್ಯಕ್ತಿ ತಪ್ಪು ಮಾಡ್ಯಾನೋ ಇಲ್ಲೋ ಗೊತ್ತಿಲ್ಲ. ಆ ಕ್ಷಣಕ್ಕೆ ನಾವು ತಪ್ಪು ಮಾಡಿಬಿಡ್ತೀವಲ್ಲ, ಅದ್ರ ಆದಮೇಲೆ ಸಾಯುತನ ಒಂದು ಶಿಕ್ಷೆ ಅನುಭವಿಸ್ಬೇಕಾಗತಿ. ಭಾಳ ಇಂಥವೆಲ್ಲ ಘಟನೆಗಳು ಭಾಳ ಆಗ್ಯಾವು. ಅದಕ್ಕೋಸ್ಕರ ಈಗ ನಾನು ಹೇಳ್ತೀನಿ 100ಕ್ಕೆ 100 ಫಲಿತಾಂಶದಷ್ಟು ಆ ವ್ಯಕ್ತಿ ಮಾಡಿರೋ ತಪ್ಪೆ. ಒಬ್ಬ ಕಾಕಿ ಅಂದರೆ ಒಬ್ಬ ಯಾವುದೇ ವ್ಯಕ್ತಿ ಆಗಲಿ ಡ್ಯೂಟಿ ಮೇಲೆ ಅದಾನ ಅಂತಂದ್ರೆ ಆ ವ್ಯಕ್ತಿ ಮೇಲೆ ಕೈ ಮಾಡಬಾರ್ದು. ಆ ವ್ಯಕ್ತಿ ತಪ್ಪು ಮಾಡೋಣ, ಅದಕ್ಕೆ ಆ ವ್ಯಕ್ತಿ ಕಠಿಣವಾದಂಥ ಶಿಕ್ಷೆ ಆಗಲೇಬೇಕು. ಯಾಕಂದ್ರೆ ಇಲ್ಲಾಂದ್ರೆ ಇವರೆಲ್ಲ ಏನು ಮಾಡ್ಬಿಡ್ತಾರೆ ಮುಂದೆ ದಿನ, ಅಯ್ಯೋ ನಾವೆಲ್ಲ ಡ್ಯೂಟಿ ಮೇಲೆ ಇದ್ದವ್ರನ್ನ ಹೊಡೆದ್ಬೇಡ ನಾವೇನು ಆಗ್ತೈತಿ ಅಂತಲ್ಲಿ ನಾವು ಹೊರ ಬಂದಿಲ್ಲನ ಅನ್ನುವಂಥ ಭಾವನೆ ಉಟ್ಕೊತೈತಿ. ಸ್ವಲ್ಪ ಬಿಸಿ ಮುಡಿಸಿದ್ರು ಅಂತಂದ್ರೆ ಗೊತ್ತಾಗ್ತೈತಿ ಈ ರೀತಿ ಇನ್ನೊಬ್ರಿಗೆ ಮಾಡಬಾರ್ದು ಅನ್ನುವಂಥದ್ದನ್ನು ಇದಾಗ್ತೈತಿ. ಸ್ವಲ್ಪ ಇವರಿಗೆಲ್ಲ ಇಂಥದ್ದು ಕಠಿಣವಾದಂಥ ಶಿಕ್ಷೆಗಳಾಗಬೇಕು ಇವರೆಲ್ಲ. ಈಗಂತೂ ಪ್ರತಿಯೊಂದು ಎಲ್ಲಿ ನೋಡ್ತೀವಿ ಅಲ್ಲಿ ಬರೀ ಜಗಳ ಜೋಟಿ ಅದು ಇದು ಬರೀ ಇದಾಗೋಗ್ಬಿಟ್ಟವು. ಇಂಥವ್ರಿಗೆಲ್ಲ ಸ್ವಲ್ಪ ಬಿಸಿ ಮುಟ್ಟಿಸ್ಬೇಕು ಒಗಾತ್ನಾಗ. ಅಂದ್ರೆ ಸ್ವಲ್ಪ ಲಾಠಿ ಹಾಕಿ ಬಿಸಿ ಮುಡಿಸಿದ್ರೆ ಗೊತ್ತಾಗ್ತೈತಿ ಅವ್ರಿಗೆ. ಹೇಳೋರಿಲ್ಲ ಕೇಳೋರಿಲ್ಲ ಎಲ್ಲರೂ ನಮ್ದು ದಾದಾಗಿರಿ ಅನ್ಕೊಂಡು ಮೇಲ್ದಾಡಕತ್ಬಿಟ್ರೆ ಈಗೆಲ್ಲ. ಇಂಥ ವಿಚಾರಗಳು ಭಾಳ ಜಾಸ್ತಿ ಆಗ್ತಾವೆ. ಆದಷ್ಟು ಇಂಥ ವಿಚಾರಗಳನ್ನು ನಾವು ನಮ್ಮ ಇದ್ರೊಳಗೆ ನಾವು ಸ್ವಲ್ಪ ಸಮಯ ಕೊಟ್ಟು ಆ ಒಂದು ವಿಚಾರವನ್ನು ಸಂಪೂರ್ಣವಾಗಿ ತಿಳ್ಕೊಂಬಿಟ್ಟು ಅಂದ್ರೆ ಆ ಕ್ಷಣಕ್ಕೆ ಆ ಒಂದು ಸಿಟ್ಟು ಹೋಗ್ಬಿಡ್ತೈತಿ. ನಿಧಾನವಾಗಿ ತಾಳ್ಮೆಯಿಂದ ಸ್ವಲ್ಪ ಯೋಚನೆ ಮಾಡಿರಿ. ಎಲ್ಲವೂ ಅಲ್ಲೇ ಸಮಾಧಾನ ಆಗೋಗ್ಬಿಡ್ತೈತಿ. ಎಲ್ಲವೂ ಅಲ್ಲೇ ಪರಿಹಾರ ಸಿಕ್ಬಿಡ್ತೈತೆ. ಅದಕ್ಕೆ ಇಲ್ಲಾಂದ್ರೆ ಇಂಥ ಘಟನೆಗಳಾದವು ಅಂತ ತಿಳ್ಕೊರಿ. ಮುಂದೊಂದು ದಿನ ನೀವು ಅನುಭವಿಸೋದಿಲ್ಲ, ನಿಮ್ಮ ಮಕ್ಕಳು ಎಲ್ಲರೂ ಅನುಭವಿಸ್ಬೇಕಾಕತಿ. ಮತ್ತು ಇಲ್ಲಿ ಇನ್ನೊಂದು ಏನಪ್ಪ ಅಂದ್ರೆ ಈ ಕಂಡಕ್ಟರ್ಗಳು ಕೆಲವೊಬ್ರು ಕಂಡಕ್ಟರ್ಗಳು ಭಾಳ ಸಿಟ್ಟಿಗಿರ್ತಾರೆ. ಏನಾರ ಹೇಳಕ್ಕೆ ಹೋದ್ರೆ ಏನಾರ ಹೇಳೋದು, ಏನಾರ ಮಾತಾಡೋಕೆ ಹೋಗೋದು, ಏನಾರ ಮಾತಾಡೋದು, ಇಂಥವು ಗಲಾಟೆಗಳು ಭಾಳ ಮಾಡ್ತಾರೆ. ಅಂಥವ್ರು ಅದೇ ಹೇಳ್ತೀನಲ್ಲ, ಅಂಥವ್ರು ಏನಾರ ಮಾಡಿದ್ರು ಅಂತಂದ್ರೆ ಸಹಜವಾಗಿ ನಿಮ್ಮ ಹತ್ರ ಒಂದು ಮೊಬೈಲ್ ಇದ್ದೇ ಇರುತ್ತೆ. ವಿಡಿಯೋ ಮಾಡಿ ಹೊರಗೆ ಬಿಟ್ಬಿಡ್ರಿ ನಿಮ್ಮ ಸಾಮಾಜಿಕ ಜಾಲತಾಣದೊಳಗೆ. ಅವ್ರಿಗೆ ಅರಿವು ಆಗೇ ಆಗ್ತೈತಿ. ಯಾಕಂದ್ರೆ ಇಂಥ ಘಟನೆಗಳು ಎಲ್ಲಿ ಅದ್ರಾಗ ಏನು ಫ್ರೀ ಬಸ್ ಅಂತ ಒಂದು ಮಾಡಿಬಿಟ್ರಲ್ಲ, ಅದು ಬಂದ ಮೇಲಂತರೂ ಕಂಡಕ್ಟ್ರು ಅವ್ರಿಗೂ ಕಷ್ಟ ಇಲ್ಲಂತಲ್ಲ. ತಪ್ಪ ಅಷ್ಟು ಇದ್ರೊಳಗೆ ಅಷ್ಟೆಲ್ಲವನ್ನು ಗದ್ದಲದಾಗ ಟಿಕೆಟ್ ಹರಿದು ಕೊಟ್ಟು ಮಾಡ್ಬೇಕಲ್ಲ. ಅದು ಸಹಜವಾಗಿ ಅವ್ರಿಗೂ ಕಷ್ಟ ಆಗೇ ಆಗ್ತೈತಿ. ಆದರೆ ಅದು ಅವ್ರ ಡ್ಯೂಟಿ ಮಾಡಲೇಬೇಕು. ಆದಷ್ಟು ಯಾವುದೇ ಕಂಡಕ್ಟರ್ ಆಗಲಿ ಸ್ವಲ್ಪ ಮಾತಿನಲ್ಲಿ ಸ್ವಲ್ಪ ಆಗಿರ್ಬೋದು ಸ್ವಲ್ಪ ಚೆಂದಾಗಿ ಮಾತಾಡ್ರಿ. ಯಾರಿಗೇ ಆಗಲಕ್ಕ ನಿಮ್ಗೆ ಆ ಒಂದು ಟಿಕೆಟ್ ಹರಿಯುವಂಥ ಬರೋದ್ರೊಳಗೆ ಯಾರ್ಯಾರಿಗಾರ ಏನಾರ ಅಂದ್ಬಿಟ್ರಿ ಅಂತಂದ್ರೆ
ಏನಾರ ಅನ್ನೋದಲ್ದ ಆಮೇಲೆ ಅವ್ರು ಏನಾರು ಮಾಡಿದ್ರು ನಿಮ್ಮ ನೌಕರಿ ಹೋಗೋದು ಇದೆಲ್ಲ ಬೇಡ. ಸ್ವಲ್ಪ ಸಮಾಧಾನದಿಂದ ಯೋಚಿಸಿ ನಿಧಾನವಾಗಿ ಮಾತಾಡ್ರಿ. ಅವ್ರ ಜೊತೆ ಸಮಾಧಾನದಿಂದ ಮಾತಾಡಿದ್ರೆ ಎಲ್ಲ ಪರಿಹಾರಗಳು ಹಾಗೆ ಆಗ್ತಾವೆ. ಎಲ್ಲ ಸಮಸ್ಯೆಗಳಿಗೂ ಆದಷ್ಟು ಆ ವ್ಯಕ್ತಿ ಏನೇನು ಇದು ಮಾಡಿ ಅನ್ನೋದನ್ನ ಸ್ವಲ್ಪ ತನಿಖೆ ಆದಮೇಲೆ ಹೊರ ಬರಲಿ ಅಂತ ಹೇಳ್ತಾ ಮುಂದಿನ ವಿಡಿಯೋದಲ್ಲಿ ತಿಳಿಸ್ತೀನಿ ಅಂತ ಹೇಳ್ತಾ ಈ ಒಂದು ವಿಡಿಯೋವನ್ನು ಇಲ್ಲಿ ಮುಗಿಸಿ ಮತ್ತೊಂದು ವಿಡಿಯೋ ಮೂಲಕ ನಿಮ್ಮೆಲ್ಲರಿಗೂ ಸಿಗ್ತೀನಿ. ಎಲ್ಲರಿಗೂ ನಮಸ್ಕಾರ. ಜೈ ಕನ್ನಡ, ಜೈ ಕರ್ನಾಟಕ.